ಇದೇ ಬಂದ್ಬಿಟ್ಟು 1290 ಅಡ್ವೆಂಚರ್ ಎಸ್ ಅಂತ. ಓಕೆ, ಸೊ ನೋಡ್ಬೋದು ನೀವು. ಸೊ ಬೈಕ್ ಅಂತೂ ಸೈಕಾಗಿದೆ. ಸೊ ನಿಮಗೆ ಇಲ್ಲಿ ಬ್ರಹ್ಮೋದು ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಹೆಂಗಿದೆ ಗಾಡಿ ಅಂದರೆ ಚಿಂದಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ಸೊ ತುಂಬ ದಿನ ಆದಮೇಲೆ ನಾನು ಇವತ್ತು ಬೈಕ್ ಎತ್ತಿದ್ದೀನಿ, ಆಯಿತಾ. ಸೊ ಬೈಕ್ ತೊಗೊಂಡು ಎಲ್ಲಿ ಹೊರಟೆ ಅಂತ ಕೇಳಿದ್ರ, ಸೊ KTM ಅವರು ರೀಸೆಂಟಾಗಿ ಒಂದು ಫ್ಲ್ಯಾಗ್ಶಿಪ್ ಶೋರೂಮ್ ಓಪನ್ ಮಾಡಿದ್ದಾರೆ. ಐ ಥಿಂಕ್ ಅದು ಮೊದಲೇ ಇತ್ತು KTM ಶೋರೂಮ್ ಮೇಕ್ನಿ ಸರ್ಕಲಲ್ಲಿ. ಸೊ ಅದನ್ನ ಈಗ ರಿನೋವೇಟ್ ಮಾಡಿ ಅದನ್ನ ಫ್ಲ್ಯಾಗ್ಶಿಪ್ ಶೋರೂಮ್ ಅಂತ ಕರೆದಿದ್ದಾರೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ರೀಸೆಂಟ್ಲಿ ತುಂಬ ಬೈಕ್ಸ್ ಲಾಂಚ್ ಮಾಡಿದ್ದಾರೆ, ಆಯಿತಾ. ಸೂಪರ್ ಡ್ಯೂಕ್ ಬೈಕ್ಸು. ಸೊ ಸ್ಪೆಷಲಿ 1390, 1290, 890 ಸೀರೀಸು, ನಾರ್ಮಲ್ ಮತ್ತು ಅಡ್ವೆಂಚರಸ್ ಬೈಕು ಲಾಂಚ್ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ಬೈಕ್ಸ್ ಹೆಂಗಿದೆ ಅಂತ. ಸೊ KTM ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. 2012 ಲಾಂಚ್ ಆಯಿತು ಗುರು. 200cc ಇಂಜಿನ್ ತಂದಾದ್ಮೇಲಂತೂ ಇವತ್ತರೆಗೂ ತಿರುಗಿ ನೋಡಲಿಲ್ಲ ಆ ಕಂಪ್ನಿ. ಸೊ ಒಂದಲ್ಲಿ ಒಂದು ಬೈಕ್ಸ್ ತರ್ತಾನೆ ಇದೆ. 390 ಸೀರೀಸು ಹಿಟ್ಟು. ಇವಾಗ ಅವರು ಸೂಪರ್ ಡ್ಯೂಕ್ನ ಫೈನಲಿ ಇಂಡಿಯಾಗೆ ತಂದೇ ಬಿಟ್ರು. ಸೊ ಸೂಪರ್ ಡ್ಯೂಕ್ 1390 ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು, ಆಯ್ತಾ. 190 ಹಾರ್ಸ್ ಪವರ್ ವಿತ್ 145 ನ್ಯೂಟನ್ ಮೀಟರ್ ಟಾರ್ಕ್. ಚಿಂದಿಗುರು ಹೆಂಗಿರುತ್ತೆ ಅಂದ್ರೆ ಗಾಡಿ ನೀವು 4th 5th ಅಲ್ಲಿ ನುಗ್ಗಿಸ್ಬಿಡ್ಬೋದು. ಪವರ್ ಅಂತೂ ಸೂಪರ್ ಆಗಿದೆ. ಸೊ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 22 lakhs ಚಿಲ್ಲರೆ, ಐ ಥಿಂಕ್ 22.7 ಎಷ್ಟೋ ಇದೆ ಎಕ್ಸ್ ಶೋರೂಮ್ ಪ್ರೈಸು. ಸೊ ಭಯಂಕರ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸ್ತು. ಆದರೆ ಅದು ವರ್ತಾ ಇಲ್ವಾ ಅದನ್ನ ಅದು ರಿವ್ಯೂಸ್ ಬಂದಾದ್ಮೇಲೆ ಇಲ್ಲ ಡ್ರೈವ್ ಮಾಡಾದ್ಮೇಲೆ ಗೊತ್ತಾಗೋದು. ಸೊ ಮುಂದಿನ ದಿನಗಳು ಗೊತ್ತಾಗುತ್ತೆ ಹೇಗಿದೆ ಆ ಬೈಕು ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ನಾವು ಇವಾಗ ಶೋರೂಮ್ ಹೋಗಿ ಆ ಬೈಕ್ಸ್ನ ನೋಡೋಣ ಬನ್ನಿ. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಯಿತಾ. ಯಾಕೋ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ ಗುರುವೆ. ಆಲ್ಮೋಸ್ಟ್ 200+ ವೀಡಿಯೋಸ್ ಆಗೋಯ್ತು ನನ್ನ ಚಾನಲಲ್ಲಿ, ಆಯಿತಾ. ಸಬ್ಸ್ಕ್ರೈಬರ್ಸ್ ಮಾತ್ರ ಇನ್ನೂ 650 ಇದ್ದೀರಾ. ಸೊ ಅಟ್ಲೀಸ್ಟ್ ಒಂದು ಈ ವಿಡಿಯೋಗೆ ಒಂದು 5000 ಸಬ್ಸ್ಕ್ರೈಬರ್ಸ್ ಆರೋ ಬೇಡವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಓಕೆ, ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಅಂತ ಹೇಳಿ. ಓಕೆ, ಅದನ್ನೇ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಟ್ರಿಪ್ ವೀಡಿಯೋಸು ಹಾಕ್ತಾ ಇದ್ದೀನಿ. ಓಕೆ, ನಾನು ಯಾವುದನ್ನ ಅನ್ಬಾಕ್ಸಿಂಗ್ ವೀಡಿಯೋಸು ಹಾಕ್ತಾ ಇದ್ದೀನಿ. ಸೊ ಏನೇನು ಅಡುಗೆ ಮಾಡಿದ್ರು ನಾನು ವೀಡಿಯೋಸ್ ಹಾಕಿದ್ದೀನಿ, ಆಯಿತಾ. ನನಗೆ ಗೊತ್ತಾಗ್ತಿಲ್ಲ ನಿಮ್ಗೆ ಏನು ಇಷ್ಟ ಆಗ್ತಿದೆ ಅಂತ. ಸೊ ನನ್ನಲ್ಲಿ ಏನನ್ನ ಚೇಂಜಸ್ ಮಾಡ್ಕೋಬೇಕು, ಇಲ್ಲ ಏನನ್ನ ನನ್ನ ಸ್ಟೈಲ್ ಏನೋ ಚೇಂಜ್ ಆಗಬೇಕು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫೇವ್ರೆಟ್ KTM ಬೈಕ್ ಯಾವುದು ಅಂತಲೂ ತಿಳಿಸಿ, ಆಯಿತಾ. KTM ನೀವು ನಿಮ್ಮ ಹತ್ರ KTM ಬೈಕ್ ಇದ್ದರೆ ನಿಮ್ಮ ಫೇವ್ರೆಟ್ KTM ಬೈಕ್ ಯಾವುದು ಅಂತಲೂ ಹೇಳಿ. ಮತ್ತು ಅದು ಸರ್ವಿಸ್ ಹೇಗಿದೆ ಅಂತ ತಿಳಿಸಿ, ಆಯಿತಾ. ಸೊ ಇದು ಫ್ಲ್ಯಾಗ್ಶಿಪ್ಪಲ್ಲಿ ಫ್ಲ್ಯಾಗ್ಶಿಪ್ ಶೋರೂಮಲ್ಲಿ ಬೇರೆ ನಿಮಗೆ ಸೂಪರ್ ಡ್ಯೂಕ್ ಬೈಕ್ಸ್ ಮಾತ್ರ ಸರ್ವಿಸ್ ಮಾಡ್ತಾರಂತೆ. ಸೊ 1390, 1290, 890 ಆ ಥರ ಬೈಕ್ಗಳು ಮಾತ್ರ ಸರ್ವಿಸ್ ಮಾಡ್ತಾರಂತೆ. ಗೊತ್ತಿಲ್ಲ ಸರ್ವಿಸ್ ಕಾಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ ಮೇಕ್ನಿ ಸರ್ಕಲ್. ಈಗ ಬ್ರಿಡ್ಜ್ ಹತ್ರ ರೈಟ್ ತಿರ್ಕೊಂಡ್ರೆ ಶೋರೂಮ್. ಆದರೆ ಬ್ಯಾಂಗ್ಳೂರಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ರೀ. ನಾನು 12 ಗಂಟೆಗೆ ಬಿಟ್ಟೆ ಟ್ರಾಫಿಕ್ ಇರಲ್ಲ ಅಂತ. ನೋಡಿ 12 ಗಂಟೆಲಿ ಟ್ರಾಫಿಕ್ ಇದೆ. ಚೆನ್ನಾಗಿ ಕಾರ್ಗಳೇ ಜಾಸ್ತಿ ಇದೆ ಗುರುವೆ, ಬೈಕ್ಸೇ ಕಾಣಿಸಲ್ಲ ಬೆಂಗಳೂರಲ್ಲಿ. ಅಂದರೆ
ಇದೇ ಬಂದ್ಬಿಟ್ಟು 1290 ಅಡ್ವೆಂಚರ್ ಎಸ್ ಎಸ್ ಅಂತ. ಓಕೆ, ಸೊ ನೋಡ್ಬೋದು ನೀವು. ಸೊ ಬೈಕ್ ಅಂತೂ ಸೈಕಾಗಿದೆ. ಸೊ ನಿಮಗೆ ಇಲ್ಲಿ ಬ್ರಹ್ಮೋದು ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಹೆಂಗಿದೆ ಗಾಡಿ ಅಂದರೆ ಚಿಂದಿ. ಈ ಬೈಕ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಪವರ್ ಬಂದ್ಬಿಟ್ಟು 158 BHP ಮತ್ತು ಟಾರ್ಕ್ ಬಂದ್ಬಿಟ್ಟು 140 Nm, ಆಯಿತಾ. ಸೊ ಇದು ಲೇಟೆಸ್ಟ್ ಅಲ್ಲ, ಲೇಟೆಸ್ಟ್ ಬಂದ್ಬಿಟ್ಟು 1390 ಬಂದ್ಬಿಟ್ಟು ಲೇಟೆಸ್ಟು. ಸೊ ಓವರಾಲ್ ನಿಮಗೆ ಬಟನ್ಸ್ ಎಲ್ಲ ನೋಡಿದ್ರೆ ತುಂಬ ಸೂಪರಾಗಿದೆ. ಐ ಥಿಂಕ್ ಇಲ್ಲೊಂದು ಸ್ಪೇಸ್ ಇದೆ. ಐ ಥಿಂಕ್ ನಿಮ್ಮ ಗಾಗಲ್ ಸಿಕ್ಕೋಗ್ಬೋದು, ಇಲ್ಲ ಕೀ ಇಕ್ಕೋಬೋದು ಅಂದ್ಕೋತೀನಿ. ಕ್ವಾಲಿಟಿ ಅಂತ ಓವರಾಲ್ ತುಂಬ ಚೆನ್ನಾಗಿದೆ. ದಿಸ್ ಇಸ್ ರೆಡಿ ಟು ರೈಸ್. ಬಟನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಂಟ್ರೋಲರ್ ಇದೆ ನೋಡಿ. ಈ ವಿಂಡ್ಶೀಲ್ಡ್ನ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಕಾಣಿಸ್ತೀಯಾ? ಸೂಪರ್ ಆಗಿದೆ ಬೈಕ್ ಮಾತ್ರ. ದಿಸ್ ಇಸ್ 1290 ಅಡ್ವೆಂಚರ್ ಎಸ್ ಎಸ್ KTM, ಆಯಿತಾ. ಸೊ ಸೀಟೆಲ್ಲ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಓಡಿಸ್ಬೋದು ನೀವು. ಲಾಂಗ್ ಟೂರಿಂಗೆಲ್ಲ ಇದು. ಸೈಲೆನ್ಸರೇ ಹೆಡ್ಲೈಟ್, ಸೈಲೆನ್ಸರ್ ಹೈಲೈಟು. ಅಲ್ಲಿ ಸೈಲೆನ್ಸರು ಹೆಂಗಿದೆ, ಚಿಂದಿ. ಕ್ವಾಲಿಟಿ ಅಂತೂ ಟಾಪ್ ನಾಚ್. ಫುಲ್ ಕಂಫರ್ಟಬಲ್ ಆಗಿರುತ್ತೆ ಇದು ಬೈಕ್. ತುಂಬ ಹೆವಿ ಇದೆ ಅನ್ಕೋತೀನಿ, ಆದರೆ ಕ್ವಾಲಿಟಿ ಅಂತೂ ಟಾಪ್ ನಾಚ್. ಕಲರ್ ಮ್ಯಾಚ್ ಆಗ್ತಿದೆ ಅದು ಲೈಟಾಗಿ. ಸೊ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತ. ಕಲರ್ ಅಂತೂ ಸ್ಟಿಕ್ಕರಿಂಗ್ ಎಲ್ಲ ಅಷ್ಟು ಮಾಡಿದ್ದಾರೆ. ಬೈಕ್ ನೋಡಿದ ತಕ್ಷಣ ಇಷ್ಟ ಆಗ್ತಿದೆ, ತೊಗೋಬೇಕಾ ಬೇಡವಾ ಅಂತ. ಐ ಥಿಂಕ್ ಇನ್ನೂ ಸೆಕ್ಯೂರ್ ಬಂದ್ಬಿಟ್ಟು ನಿಮಗೆ 22 lakhs ಬರುತ್ತೆ. ಸೊ ಇದು ಬಂದ್ಬಿಟ್ಟು ವರ್ಷ ಒಂದು ವರ್ಷ ಲೇಟೆಸ್ಟ್ ಅಲ್ಲ, ಲೇಟೆಸ್ಟ್ 1390. ಇದು ಬಂದ್ಬಿಟ್ಟು 1290. ಸೊ ಮಸ್ತಾಗಿದೆ ಕ್ವಾಲಿಟಿ. ಸೈಲೆನ್ಸರ್ ನೋಡಿ ಹೇಗಿದೆ, ಸೈಲೆನ್ಸರ್ ಹಾಕೊಂಡಿದ್ದೆ. ಸೈಲೆನ್ಸರ್ ಇಂಜಿನ್ ನೋಡಿ, ಪವರ್ಫುಲ್ ಇಂಜಿನ್, ಸೂಪರ್. ಸೊ ಇದು ಬಂದ್ಬಿಟ್ಟು ಡ್ಯೂಯಲ್ ಸಿಲಿಂಡರ್ ಇಂಜಿನ್ ಆಯಿತಾ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಡ್ಯೂಯಲ್ ರೇಡಿಯೇಟರ್ ಇದೆ. ಸೊ ಇಲ್ಲಿ ನೋಡ್ಬೋದು ರೇಡಿಯೇಟರ್ ಡ್ಯೂಯಲ್ ಕೊಟ್ಟಿದ್ದಾರೆ. ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ಕೋತೀನಿ. ಸೊ ನೈಸ್. ರೆಮೋ ಬೈಕ್ಸ್. ಸೊ ಇದು ಬಂದ್ಬಿಟ್ಟು 890 ಅಡ್ವೆಂಚರಸ್. ಸೊ ಇಲ್ಲಿ ನೋಡ್ಬೋದು 890 ಅಂತ. ಸೊ ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ಇಲ್ಲಿದೆ ಆಯಿತಾ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ಇರ್ಬೋದು. ಸೊ ಇಲ್ಲಿ KTM ಫ್ರೇಮ್ ನೋಡ್ಬೋದು, ಚೆನ್ನಾಗಿದೆ. ಓಕೆ, ಸಸ್ಪೆನ್ಷನ್ಸ್ ಇಲ್ಲಿ ಪ್ರೀಲೋಡ್ ಅಡ್ಜಸ್ಟಬಲ್ ಆಯಿತಾ.
ಸೊ ಓವರಾಲ್ ಕ್ವಾಲಿಟಿ ಎಲ್ಲ ಟಾಪ್ ನಾಚು ಆಯಿತಾ. ಕ್ರೇಜಿ ಗುರು ಕ್ರೇಜಿ, ದುಡ್ಡಿದ್ರೆ ಸಮಾನ. ಸೊ ಸೀಟ್ ಬಂದು ಸ್ಪ್ಲಿಟ್ ಆಗಿಲ್ಲ, ಇಲ್ಲಿ ಫುಲ್ ಸೀಟ್ ಇದೆ ಆಯಿತಾ. ಸೊ ನೈಸ್. ಅಡ್ವೆಂಚರಸ್ ಬೈಕ್ಸ್ ಅಂತೂ ತುಂಬ ಡಿಮ್ಯಾಂಡಲ್ಲಿದೆ. ಸೊ ದಿಸ್ ಇಸ್ 890 ಅಡ್ವೆಂಚರ್. ಸೊ ಇದು ನೋಡಿ ಲೇಟೆಸ್ಟ್ ಆಯಿತಾ. ಸೊ 1390 ಸೂಪರ್ ಡ್ಯೂಕ್ ಆಯಿತಾ. ಸೊ ಇದು ಬಂದ್ಬಿಟ್ಟು ಲೇಟೆಸ್ಟ್ ಮಾಡಲ್. ಓಕೆ, ಸೊ ಐ ಥಿಂಕ್ ಅದು ಫಸ್ಟ್ ಜನ್ರೇಷನ್ ಮಾಡಲ್ ಇದು. ಸೊ 1290. ಸೊ ಲೇಟೆಸ್ಟ್ ಜನ್ ಬಂದ್ಬಿಟ್ಟು ಇದು. ಸೊ ಇದೇ ಗುರು ಕ್ರೇಜಿ ಸ್ಟ್ರೀಟ್ ಬೈಕ್ ಆಯಿತಾ. ಸೊ ನೋಡ್ಬೋದು ಟೆಕ್ ಪ್ಯಾಕ್, ಬಟನ್ಸ್ ಎಲ್ಲ ಸೂಪರ್ ಆಗಿದೆ, ಕ್ವಾಲಿಟೀಸ್ ಟಾಪ್ ನಾಚ್. ಇಲ್ಲಿ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 17 ಇಂಚ್ ಟೈರ್ಸ್. ಓಕೆ, ಅಲಾಯ್ ವೀಲ್ಸ್ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲ್. ಸೊ ಫ್ರಂಟ್ ಲುಕ್ ಬಂದು ಹಿಂಗೆ ಬರುತ್ತೆ, ಚೆನ್ನಾಗಿದೆ, ಅಗ್ರೆಸಿವ್ ಲುಕ್ ಆಯಿತಾ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ 190 ಹಾರ್ಸ್ ಪವರ್ ಮತ್ತು 145 ನ್ಯೂಟನ್ ಮೀಟರ್ ಟಾರ್ಕು ಆಯಿತಾ. ಸೊ ದ ಮೇನ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಈ ಗಾಡೀಲಿ ಟೆಕ್ ಪ್ಯಾಕ್ ಆಪ್ಷನಲ್ ಅಂತೆ. ಸೊ ಅದು ಯಾಕೆ ಆಪ್ಷನಲ್ ಇಕ್ಕರೋ ನನಗೂ ಗೊತ್ತಿಲ್ಲ. ಇದು ಎಕ್ಸ್ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 22 lakhs. ಸೊ ಆನ್ ರೋಡ್ ಬಂದ್ಬಿಟ್ಟು ಅರೌಂಡ್ 25 to 26 ಇರ್ಬೋದು. ಸೊ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ 190 ಹಾರ್ಸ್ ಪವರ್ ಆಮೇಲೆ 145 ಟಾರ್ಕ್. ಲುಕ್ಸ್ ಅಂತ ಅಗ್ರೆಸಿವ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಟೆಕ್ನಾಲಜಿ ಎಂದು ತುಂಬ ತುಂಬಿದ್ದಾರೆ, ಆದರೆ ಆಪ್ಷನಲ್ ಅಂತ ಇಟ್ಟಿದ್ದಾರೆ ಆಯಿತಾ. ನಿಮಗೆ ಫಸ್ಟ್ ಸರ್ವಿಸ್ ನೀವು ಗಾಡಿ ತೊಗೊಂಡು ಫಸ್ಟ್ ಸರ್ವಿಸ್ ಅಂದರೆ ಎಲ್ಲ ಡಿಸೇಬಲ್ ಮಾಡ್ತಾರಲ್ಲ, ಅದಾದಮೇಲೆ ನಿಮಗೆ ಮಂತ್ಲಿ ಬೇಸಿಸು ಇಲ್ಲ ಇಯರ್ಲಿ ಬೇಸಿಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಂತ. ಸೊ ಇದನ್ನು ನೋಡಬೇಕು. ಸೊ ಮುಂದಿನ ಮುಂಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ರಿವ್ಯೂ ಬಂದಾಗ ನೋಡೋಣ. ಸೊ ಬಟ್ ಅಗ್ರೆಸಿವ್ ಬೈಕ್.